ಈ ಬಾಂಗ್ಲಾದೇಶಿಗರ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಸುಮಾರು ಸಾವಿರಾರು ಜನ ನೆಲೆಸಿದ್ದಾರೆ. ಕೂಲಿ ಕೊಟ್ರೆ ಸಾಕು ಬರ್ತಾರೆ. ಇಲ್ಲಿಯವರೇ ಅವರನ್ನ ದಲ್ಲಾಳಿಗಳು ಇಲ್ಲಿಯವರೇ ಅವರನ್ನ ಕರ್ಕೊಂಡು ಬಂದಿದ್ದಾರಂತೆ. ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ 2000ದಿಂದ 3000 ಬಾಂಗ್ಲಾದೇಶಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಮಾದನಾಯಕನಹಳ್ಳಿಯಲ್ಲಿ 2ರಿಂದ 3000 ಜನ ಬಾಂಗ್ಲಾದೇಶಿಗರಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಯೊಬ್ಬ ಬಾಯ್ಬಿಟ್ಟಿದ್ದಾನೆ. ಸ್ಫೋಟಕ ಸತ್ಯ. ಈ ಅಕ್ರಮ ಬಾಂಗ್ಲಾದೇಶಿಗರು ಹೆಚ್ಚಿಗೆ ಇರೋದು ಮಾದನಾಯಕನಹಳ್ಳಿಯಲ್ಲಿ. ಅಕ್ರಮವಾಗಿ ದಾಖಲೆಯನ್ನ ಸೃಷ್ಟಿಸಿ ಅವರು ಭಾರತೀಯರು ಅನ್ನೋ ರೀತಿಯಲ್ಲಿ ಅವರನ್ನ ಬಿಂಬಿಸಿ ಅವರನ್ನ ಕರ್ಕೊಂಡು ಬರ್ತಾರೆ. ಈ ಬಾಂಗ್ಲಾದೇಶಿಗರ ಸಂಪೂರ್ಣ ಇವರ ಅಕ್ರಮದ ಕಾರ್ಯಾಚರಣೆಯನ್ನ ರಿಪಬ್ಲಿಕ್ ಕನ್ನಡ 2.0 ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ 2.0 ಸ್ಫೋಟಕ ಕಾರ್ಯಾಚರಣೆ ಮೂಲಕ ಸತ್ಯವನ್ನ ಬಯಲು ಮಾಡಿದೆ. ಇಲ್ಲಿನ ಬ್ರೋಕರ್ಗಳೇ ಬಾಂಗ್ಲಾದೇಶಿಯರನ್ನ ಕರೆಸ್ತಾರೆ. ಇಲ್ಲಿರೋ ಬ್ರೋಕರ್ಗಳೇ ಹಣ ತಗೊಂಡು ಕರೆಸ್ತಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಅಲ್ಲಿ ಬಯಲಾಗಿದೆ ಈ ಬಾಂಗ್ಲಾದೇಶಿಗರ ಅಕ್ರಮವಾದ ಇವರ ನೆಲೆಗಳು. 3000 ಜನ ಮಾದನಾಯಕನಹಳ್ಳಿಯಲ್ಲಿದ್ದಾರಂತೆ. ಟೆಂಟ್ ಹಾಕೊಂಡಿದ್ದಾರಂತೆ. ಅವರ ಹತ್ರ ದಾಖಲೆಗಳಿದ್ದಾವೆ. ಚುನಾವಣೆಯಲ್ಲಿ ಮತ ಚಲಾಯಿಸ್ತಾರೆ. उधर उधर से आते हो ना, इधर काम के लिए वो बुलाते हैं, पैसा देते हैं कि नहीं? खाना पैसे हेल्थ चेकअप वो नहीं सब देता। हाँ वो सब नहीं देता। वो पगार बात करता है 400-500 में चला जाता है, काम करता है बस। हाँ कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हज़ार लोग मिल जाता है। 2-3 हज़ार? उससे भी ज़्यादा है। कैसे आता है भैया वो? आ जाता है कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मैं मेरे को तो पैसा मिलता है अच्छा खासा। मैं क्या करता हूँ और 4 लोग को बुला लेता हूँ। कम तो कम पगार तो देना चाहिए ना वो। ऐसा हो जाता। ಒಂದು ಫೋಟೋ ತಗೊಂಬಿಡಿ. फोटो है? फोटो घर का? हाँ ले लो ले लो। इधर नहीं रहता है ना वो? नहीं इधर छोड़ दिया सेट इधर नहीं। ಈ ಬಾಂಗ್ಲಾದೇಶಿಗರು ಜೋಪಡಿಗಳಲ್ಲಿ, ಟಾರ್ಪಾಲಿನ್ ಟೆಂಟ್ಗಳಲ್ಲಿ, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾರೆ. ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಇವರು ಕೆಲಸಕ್ಕೆ ಹೋಗ್ತಾರೆ. ಸುಮಾರು 15,000 ರೂಪಾಯಿವರೆಗೂ ಕೂಡ ಇವ್ರಿಗೆ ಸಂಬಳ ಕೊಡ್ತಾರೆ. ಬಹುಶಃ ಇವರನ್ನ ಈ ರೀತಿ ಕೆಲಸಕ್ಕೆ ಅಂತೇಳಿಯೇ ದಲ್ಲಾಳಿಗಳು ಕರೆಸಿರ್ತಾರೆ ಅನ್ಸುತ್ತೆ. ಕೂಲಿ ಕೆಲಸದವರಿಗೆ 15,000 ರೂಪಾಯಿ ಸಂಬಳ ಸಿಗುತ್ತೆ. ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮ ಬಾಂಗ್ಲಾದೇಶಿಗರ ಜಾಲ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ರಿಪಬ್ಲಿಕ್ ಕನ್ನಡ ಇದನ್ನ ಬಯಲು ಮಾಡ್ತಾ ಇದೆ. ಗುಡಿಸಲಲ್ಲಿ ವಾಸ ಮಾಡ್ತಾರೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸದವರಿಗೆ 15,000 ರೂಪಾಯಿ ಸಂಬಳ ಸಿಗುತ್ತೆ. ಬಗೆದಷ್ಟು ಇವರ ಒಂದೊಂದೇ ಕರಾಳ ಸತ್ಯಗಳು ಈಗ ಬಯಲಾಗ್ತಾನೆ ಇದ್ದಾವೆ. ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳಿಗೆ ಹೋಗಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಇವರ ಸಂಪೂರ್ಣ ಕರಾಳ ಸತ್ಯವನ್ನ ಈಗ ಬಯಲು ಮಾಡ್ತಾ ಇದೆ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇಲ್ಲಿ ತಾವೇನು ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿಯಾಗ. ಇಲ್ಲಿ ಯಾರು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಯಾವ MLA ಯಾರು? ಗೊತ್ತಿಲ್ಲ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು, ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ. ಏನ್ ಕತೆ ಇದು? ಹಿಂಗೆ ಮಾಡಿದ್ರೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ. ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ ಅಲ್ಲಲ್ಲ, ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನ್ ಮಾಡ್ತಾರೆ ಅವ್ರು? ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು. ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ? ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ, ನಾವು ಹೆಂಗೆ ಹೆಲ್ಪ್ ಮಾಡ್ತೀವಿ ಅಂತ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ರೀ ನಾನು. ಅಲ್ಲ, ಅವ್ರು ಬಾಂಗ್ಲಾದಿಂದ ಹೆಂಗೆ ಬರ್ತಾರೆ ಇಲ್ಲಿ?
ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ ಅವರು. ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರಿಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ ಕೂಲಿ ಕೆಲಸ ಮಾಡ್ತಾರ ಅಂದ್ರೂ 15,000ಗೋಸ್ಕರ ಅಲ್ಲಿಂದ ಬಂದಿರ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟಿರಲ್ಲ ಮೇಷ್ಟ್ರು. ಈ ಬಾಂಗ್ಲಾದೇಶಿಗರ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ ಸುಮಾರು ಸಾವಿರಾರು ಜನ ನೆಲೆಸಿದ್ದಾರೆ. ಕೂಲಿ ಕೊಟ್ರೆ ಸಾಕು ಬರ್ತಾರೆ. ಇಲ್ಲಿಯವರೇ ಅವರನ್ನ ದಲ್ಲಾಳಿಗಳು ಇಲ್ಲಿಯವರೇ ಅವ್ರನ್ನ ಕರ್ಕೊಂಡು ಬಂದಿದ್ದಾರಂತೆ. ಬಾಂಗ್ಲಾದೇಶಿಗಳ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಒಂದೇ ಏರಿಯಾದಲ್ಲಿ 2,000ದಿಂದ 3,000 ಬಾಂಗ್ಲಾದೇಶಿಗರಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. ಮಾದನಾಯಕನಹಳ್ಳಿಯಲ್ಲಿ 2,000ರಿಂದ 3,000 ಜನ ಬಾಂಗ್ಲಾದೇಶಿಗರಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಯೊಬ್ಬ ಬಾಯ್ಬಿಟ್ಟಿದ್ದಾನೆ. ಸ್ಫೋಟಕ ಸತ್ಯ. ಈ ಅಕ್ರಮ ಬಾಂಗ್ಲಾದೇಶಿಗರು ಹೆಚ್ಚಿಗೆ ಇರೋದು ಮಾದನಾಯಕನಹಳ್ಳಿಯಲ್ಲಿ. ಅಕ್ರಮವಾಗಿ ದಾಖಲೆಯನ್ನ ಸೃಷ್ಟಿಸಿ ಅವರು ಭಾರತೀಯರು ಅನ್ನೋ ರೀತಿಯಲ್ಲಿ ಅವರನ್ನ ಬಿಂಬಿಸಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಈ ಬಾಂಗ್ಲಾದೇಶಿಗರ ಸಂಪೂರ್ಣ ಇವರ ಅಕ್ರಮದ ಕಾರ್ಯಾಚರಣೆಯನ್ನ ರಿಪಬ್ಲಿಕ್ ಕನ್ನಡ 2.0 ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ 2.0 ಸ್ಫೋಟಕ ಕಾರ್ಯಾಚರಣೆ ಮೂಲಕ ಸತ್ಯವನ್ನ ಬಯಲು ಮಾಡಿದೆ. ಇಲ್ಲಿನ ಬ್ರೋಕರ್ಗಳೇ ಬಾಂಗ್ಲಾದೇಶಿಯರನ್ನ ಕರೆಸ್ತಾರೆ. ಇಲ್ಲಿರೋ ಬ್ರೋಕರ್ಗಳೇ ಹಣ ತಗೊಂಡು ಕರೆಸ್ತಾರೆ. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಅಲ್ಲಿ ಬಯಲಾಗಿದೆ ಈ ಬಾಂಗ್ಲಾದೇಶಿಗರ ಅಕ್ರಮವಾದ ಇವರ ನೆಲೆಗಳು. 3,000 ಜನ ಮಾದನಾಯಕನಹಳ್ಳಿಯಲ್ಲಿ ಇದ್ದಾರಂತೆ. ಟೆಂಟ್ ಹಾಕೊಂಡಿದ್ದಾರಂತೆ. ಅವರ ಹತ್ರ ದಾಖಲೆಗಳಿದ್ದಾವೆ. ಚುನಾವಣೆಯಲ್ಲಿ ಮತ ಚಲಾಯಿಸ್ತಾರೆ. उधर उधर से आता है ना, इधर काम के लिए वो बुलाते हैं, पैसा देते हैं कि नहीं? खाना, पैसे, हेल्थ चेकअप वो नहीं सब देता, हाँ वो सब नहीं देता. वो पगार बात करता है 400-500 में चला जाता है, काम करता है बस. हाँ. कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हज़ार लोग मिल जाता है. 2-3 हज़ार? उससे भी ज़्यादा है. कैसे आता है भैया वो? आ जाता है कॉन्ट्रैक्ट पे आ जाता है. अब मैं आ गया, मैं तो ले लेता हूँ इधर. अब मैं मेरे को तो पैसा मिलता है अच्छा खासा. मैं क्या करता हूँ और 4 लोग को बुला लेता हूँ. कम तो कम पगार तो देना चाहिए ना वो. ऐसा हो जाता. ಒಂದು ಫೋಟೋ ತಗೊಂಬಿಡಿ. फोटो है, फोटो घर का. हाँ ले लो. इधर नहीं रहता है ना वो. नहीं इधर छोड़ दिया सेट, इधर नहीं. ಈ ಬಾಂಗ್ಲಾದೇಶಿಗರು ಜೋಪಡಿಗಳಲ್ಲಿ, ಟಾರ್ಪಾಲಿನ್ ಟೆಂಟ್ಗಳಲ್ಲಿ, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾರೆ. ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಇವರು ಕೆಲಸಕ್ಕೆ ಹೋಗ್ತಾರೆ. ಸುಮಾರು 15,000 ರೂಪಾಯಿವರೆಗೂ ಕೂಡ ಇವ್ರಿಗೆ ಸಂಬಳ ಕೊಡ್ತಾರೆ. ಬಹುಶಃ ಇವರನ್ನ ಈ ರೀತಿ ಕೆಲಸಕ್ಕೆ ಅಂತೇಳಿಯೇ ದಲ್ಲಾಳಿಗಳು ಕರೆಸಿರ್ತಾರೆ ಅನ್ಸುತ್ತೆ. ಕೂಲಿ ಕೆಲಸದವರಿಗೆ 15,000 ರೂಪಾಯಿ ಸಂಬಳ ಸಿಗುತ್ತೆ. ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮ ಬಾಂಗ್ಲಾದೇಶಿಗರ ಜಾಲ. ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ರಿಪಬ್ಲಿಕ್ ಕನ್ನಡ ಇದನ್ನ ಬಯಲು ಮಾಡ್ತಾ ಇದೆ. ಗುಡಿಸಲಲ್ಲಿ ವಾಸ ಮಾಡ್ತಾರೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸದವರಿಗೆ 15,000 ರೂಪಾಯಿ ಸಂಬಳ ಸಿಗುತ್ತೆ. ಬಗೆದಷ್ಟು ಇವರ ಒಂದೊಂದೇ ಕರಾಳ ಸತ್ಯಗಳು ಈಗ ಬಯಲಾಗ್ತಾನೆ ಇದ್ದಾವೆ. ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳಿಗೆ ಹೋಗಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮೂಲಕ ಇವರ ಸಂಪೂರ್ಣ ಕರಾಳ ಸತ್ಯವನ್ನ ಈಗ ಬಯಲು ಮಾಡ್ತಾ ಇದೆ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇಲ್ಲಿ ತಾವೇನು ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ, ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿಯಾಗ. ಇಲ್ಲಿ ಯಾರು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಯಾವ MLA ಯಾರು? ಗೊತ್ತಿಲ್ಲ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು, ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ. ಏನ್ ಕತೆ ಇದು? ಹಿಂಗೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ. ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲಲ್ಲ, ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನ್ ಮಾಡ್ತಾರೆ? ಅವ್ರು ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು.
ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ಹ್ಮ್. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ ಹ್ಮ್. ನಾವು ಹೆಂಗೆ ಹೆಲ್ಪ್ ಮಾಡ್ತೀವಿ ಅಂತ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ರೀ ನಾನು. ಅಲ್ಲ ಅವ್ರು ಬಾಂಗ್ಲಾದಿಂದ ಹೆಂಗೆ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ ಅವರು. ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರಿಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ ಕೂಲಿ ಕೆಲಸ ಮಾಡ್ತಾರ ಅಂದ್ರೂ 15,000ಗೋಸ್ಕರ ಅಲ್ಲಿಂದ ಬಂದಿರ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟಿರಲ್ಲ ಮೇಷ್ಟ್ರು.